ಧನುರ್ರಾಶಿ ಬೇರೆಯವರ ಭಾವನೆಗಳಿಗೆ ಹೆಚ್ಚು ಸ್ಪಂದನೆಯನ್ನು ನೀಡ್ತಕ್ಕಂತಹ ಕೆಲಸ ಈ ದಿವಸ ನಿಮ್ಮಿಂದ ಆಗತ್ತೆ. ನೀವು ಯಾರಿಗೆ ಉಪಕಾರವನ್ನು ಮಾಡಿದರೂ ಕೂಡ ಜನ ಹಿಂದಿನಿಂದ ನಿಮ್ಮನ್ನು ದ್ವೇಷ ಮಾಡ್ತಾರೆ, ದೂಷಣೆ ಮಾಡ್ತಾರೆ. ಆ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರುತ್ತೆ ಅನ್ನುವಂಥದ್ದನ್ನು ಎತ್ತಿ ತೋರಿಸ್ತಾರೆ. ಎಲ್ಲ ಇದ್ದರೂ ಕೂಡ ಸುಖ ಪಡ್ತಕ್ಕಂತಹ ಯೋಗ ನಿಮಗಿಲ್ಲ. ಎಲ್ಲವೂ ಕೊಟ್ಟಿದ್ದಾನೆ ಭಗವಂತ, ಆದರೆ ಅನುಭವಿಸುವಂತಹ ಯೋಗ ಬೇಕಲ್ಲ, ಅದು ಇಲ್ಲ ಅಂತ ಅರ್ಥ. ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಕಾರಣ ನಿಮ್ಮಲ್ಲಿ ಹಣ ಇದೆ, ಅಥವಾ ಬೇರೆ ಇನ್ನೇನೋ ಅನುಕೂಲ ಇದೆ, ಅಥವಾ ನಿಮ್ಮ ಮಾತು ನಡೆಯುತ್ತೆ. ಇದನ್ನು ತಾವು ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಜನ ನಿಮ್ಮ ಕಡೆ ಬರ್ತಾರೆ ಹೊರತು ನಿಮ್ಮಲ್ಲಿ ಯಾವುದೋ ಒಳ್ಳೆಯ ಗುಣ ಇದೆ ಅಥವಾ ನಿಮಗೇನೋ ಅನುಕೂಲ ಮಾಡಬೇಕು ಅನ್ನುವ ದೃಷ್ಟಿ ಯಾವುದೂ ಕೂಡ ಇಲ್ಲದೇ ಇರತಕ್ಕಂಥದ್ದು ನಿಮ್ಮದು ಉಚಿತವಾದಂತಹ ಸಲಹೆ. ಆದರೆ ಅದರ ಉಪಯೋಗವನ್ನು ಬೇರೆಯವರು ಪಡ್ಕೊಳ್ತಾರೆ, ನಿಮ್ಮನ್ನು ನಿಷ್ಠುರ ಮಾಡ್ತಾರೆ ಎನ್ನುವಂಥದ್ದು. ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ಪಠನ ಮಾಡಿ ಶುಭವಾಗಿ. ಮಕರ ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದು. ನಿಮ್ಮ ವಿರೋಧಿಗಳಿಗೆ ಈ ದಿವಸ ಜಯ ಇರೋದಿಲ್ಲ. ನಿಮ್ಮ ಶತ್ರುಗಳ ಮುಂದೆ ನೀವೇ ಗೆಲ್ತೀರಿ ಅಂತಕ್ಕಂಥದ್ದು. ಹೊಸ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡೋದಕ್ಕೆ ಉತ್ತಮವಾದಂತಹ ಸಮಯ ಇದೆ, ಅದು ನನಗೆ ಅನುಕೂಲಕರವಾಗಿದೆ ಅನ್ನುವಂತಹ ವಿಷಯ ನಿಮ್ಮ ಗಮನಕ್ಕೆ ಬರುವಂಥದ್ದು. ಮನೆಯ ಸದಸ್ಯರ ಮೇಲೆ, ಮಕ್ಕಳ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನು, ಅಭಿಮಾನವನ್ನು ನೀವು ತೋರಿಸಬೇಕಾದಂಥದ್ದು. ಧೈರ್ಯವಾಗಿ ಕಾರ್ಯಯೋಜನೆಗಳನ್ನು ಮಾಡಬಹುದು, ಜಯಶೀಲರಾಗ್ತೀರಿ ಅಂತಕ್ಕಂತಹ ನಂಬಿಕೆ ಸ್ಪಷ್ಟವಾಗ್ತಾ ಇದೆ. ಹಣ ಉಳಿಸೋದಕ್ಕೆ ಬೇರೆ ದಾರಿಯನ್ನು ಕಂಡುಕೊಳ್ತೀರಿ. ಯಾವ ರೀತಿಯಲ್ಲಿ ಹಣವನ್ನು ಉಳಿಸಬಹುದು ಅನ್ನುವಂತಹ ಒಂದು ಬುದ್ಧಿವಂತಿಕೆ ನಿಮಗೆ ಗೊತ್ತಾಗುವಂತಹದ್ದು. ಶ್ರೀರಾಮದೂತ ಮಾರುತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ವ್ಯಾವಹಾರಿಕವಾಗಿ ಅಥವಾ ಹೊರಗಿನ ಸಮಾಜದಲ್ಲಿ ನೀವು ನೀವಾಗಿರಬೇಕೇ ಹೊರತು ಯಾವುದೇ ರೀತಿಯ ಹೊಸತನವನ್ನು ಪ್ರದರ್ಶನ ಮಾಡಬೇಡಿ, ನಾಟಕೀಯವಾಗಿ ನಡ್ಕೊಳ್ಬೇಡಿ. ಅದು ಜನಕ್ಕೆಲ್ಲರಿಗೂ ಕೂಡ ಬೇಗ ಅರ್ಥವಾಗುವಂಥದ್ದು, ಗೊತ್ತಾಗುವಂಥದ್ದಾಗತ್ತೆ. ನಿಮಗೆ ಅವಮಾನವಾಗುವಂಥದ್ದು. ನಿಮ್ಮ ನಡವಳಿಕೆಯಿಂದ ಮನೆಯವರಿಗೆ ಕೋಪ ಬರುತ್ತೆ. ಅದನ್ನೇ ನಾನು ಹೇಳಿದ್ದು, ಸ್ವಾಭಾವಿಕವಾಗಿ ಇದ್ಬಿಡ್ಬೇಕು ನೀವು. ಆಗ ಯಾರಿಗೂ ಕೂಡ ನಿಮ್ಮ ಬಗ್ಗೆ ಬೇರೆ ಅಭಿಪ್ರಾಯಗಳು ಬರದೇ ಇರುವಂಥದ್ದಾಗತ್ತೆ. ಹೊಸ ಕೆಲಸಗಳಿಗೆ ಆತುರವನ್ನು ಪಡಬೇಡಿ, ನಿಧಾನವಾಗಿ ಆಲೋಚನೆ ಮಾಡಿ, ಬಹಳ ಸೂಕ್ಷ್ಮವಾಗಿ ಗಮನಿಸಿ ಕೆಲಸವನ್ನು ಮಾಡಿ. ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆ, ಏರುಪೇರುಗಳಾಗ್ಬೋದು, ಎಚ್ಚರಿಕೆ ಇರಲಿ. ಮಾತು ಸ್ವಭಾವ ಎರಡೂ ಕೂಡ ಸ್ವಾಭಾವಿಕವಾಗಿದ್ದರೆ ನಿಮ್ಮ ಬೆಲೆ ಹೆಚ್ಚಾಗತ್ತೆ. ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾದಂಥದ್ದು, ನೀವು ನಾಟಕ ಮಾಡುವಂಥದ್ದು ಬೇಡ, ಸ್ವಾಭಾವಿಕವಾಗಿರಿ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ವಿಷ್ಣುಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರದ ಕೆಲವು ಕೆಲಸಗಳು ನಿಮಗೆ ಸಂತೋಷವನ್ನು ಉಂಟು ಮಾಡಬಹುದು. ನನಗೆ ಯಾವುದರಿಂದ ಅನುಕೂಲ ಇದೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಗುವಂತಹ ಒಂದು ಸಹಾಯ, ಅನುಕೂಲ, ಸಮಾಧಾನವನ್ನು ಕೊಡುತ್ತೆ. ಹಿಂದಿನ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಒಳ್ಳೆಯ ಒಂದು ಅವಕಾಶ ಇದೆ. ಆ ಪ್ರಯತ್ನ ನೀವು ಮಾಡಬೇಕಷ್ಟೇ, ಮನಸ್ಸು ಬರೋದಿಲ್ಲ. ಆದರೆ ಪ್ರಯತ್ನಪೂರ್ವಕವಾಗಿ ಆ ತಪ್ಪುಗಳನ್ನು ತಿದ್ದುಕೊಳ್ಳುವಂತಹ ಕೆಲಸ ಆಗಬೇಕಾಗಿದೆ. ಬೇರೆಯವರ ಸಲಹೆಗಳನ್ನು ತಗೊಳ್ಳಿ, ಆದರೆ ತೀರ್ಮಾನವನ್ನು ನೀವು ಮಾಡಿ. ಸ್ವಾಭಿಮಾನದ ಬಗ್ಗೆ ಗೌರವ ಇರಲಿ, ಆದರೆ ಅದೇ ಸ್ವಾಭಿಮಾನ ಅಹಂಕಾರವಾಗಿ ಪರಿವರ್ತನೆ ಆಗುವಂಥದ್ದು ಬೇಡ. ಆರ್ಥಿಕವಾದಂತಹ ಸಹಾಯ ನಿಮಗೆ ಅಗತ್ಯ ಇದೆ ಅಂತ ಹೇಳಿ ಕಾಣುವಂಥದ್ದಿದೆ, ಅದರ ಬಗ್ಗೆ ಗಮನಿಸಿ. ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.